ಬಾಯ್. ಬಾಯ್ ಅಮ್ಮ. ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದು 2 ಡೇಸ್ ಲಾಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದು ಭಾನುವಾರದ ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾನಿದ್ದಾಗ ಟೈಮ್ ಬಂದು 3:30 ಆಗಿತ್ತು. ಇವತ್ತು ಅಡುಗೆ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನೇನೋ ಹಬ್ಬ ಹತ್ರ ಬರ್ತಿರೋದ್ರಿಂದ ಅಡುಗೆ ಮನೆಗೆ ಪೇಂಟ್ ಮಾಡಿಸಿ ಅಡುಗೆ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕಿತ್ತು. ರಾತ್ರಿ ಊಟ ಎಲ್ಲ ಆದಮೇಲೆ ಅಡುಗೆ ಮನೆಯಲ್ಲಿರೋ ಪಾತ್ರೆಗಳೆಲ್ಲ ತೆಗೆದು ಹಾಲಲ್ಲಿ ಒಂದು ಕಡೆ ಜೋಡಿಸಿ ಅಡುಗೆ ಮನೆಯೆಲ್ಲ ಪೂರ್ತಿಯಾಗಿ ಖಾಲಿ ಮಾಡಿದೆ. ಇನ್ನು ಮಹೇಶ್ ಅವರು ಕೂಡ ಅಡುಗೆ ಮನೆಗೆ ಪೇಂಟ್ ಮಾಡಿಕೊಟ್ರು. ಪೇಂಟಿಂಗ್ ಕೆಲಸ ಎಲ್ಲ ರಾತ್ರಿಯೇ ಮುಗೀತು. ಇವತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಿರೋದ್ರಿಂದ ಕೆಲಸ ಎಲ್ಲ ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿ ನಾನು ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಇವಾಗ ಅಡುಗೆ ಮನೆಯೆಲ್ಲ ನೀಟಾಗಿ ಒಂದು ಕಡೆಯಿಂದ ಒರೆಸಿ ಅಡುಗೆ ಮನೆಯಲ್ಲಿರೋ ಪಾತ್ರೆಗಳೆಲ್ಲ ತೊಳೆದು ಒಂದು ಕಡೆ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಪಾತ್ರೆಗಳೆಲ್ಲ ತೊಳೆದು ಒಂದು ಕಡೆ ಜೋಡಿಸ್ಕೊಂಡಾಯಿತು. ಇನ್ನು ಗ್ರಾಸರೀಸ್ ಬಾಕ್ಸ್ಗಳನ್ನು ಕೂಡ ಖಾಲಿ ಮಾಡಿ ಎಲ್ಲನೂ ತೊಳೆದು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಅಡುಗೆ ಮನೆಗೆ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡು ಇನ್ನು ನಾಳೆ ಹಬ್ಬ ಇರೋದ್ರಿಂದ ಹಬ್ಬಕ್ಕೆ ಬೇಕಾಗಿರೋ ಪಾತ್ರೆಗಳನ್ನು ಕೂಡ ತೊಳೆದು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ಅಡುಗೆ ಮನೆ ಕೆಲಸ ಕೂಡ ಬೇಗನೆ ಆಯಿತು. ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಮನೆನ ಕ್ಲೀನ್ ಮಾಡ್ತಾಯಿದ್ದೀನಿ. ನಾಳೆ ಹಬ್ಬ ಇರೋದ್ರಿಂದ ಇವತ್ತೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಜೋಡಿಸ್ತಾ ಇದ್ದೀನಿ. ದೇವ್ರ ಮನೆ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ದೇವ್ರ ಪೂಜೆಗೆ ಬೇಕಾಗಿರೋ ದೇವ್ರ ಸಾಮಾನೆಲ್ಲ ತೊಳೆದು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದಾದ್ಮೇಲೆ ದೇವ್ರ ಫೋಟೋ ಎಲ್ಲ ನೀಟಾಗಿ ಒರೆಸಿ ಅದಕ್ಕೂ ಕೂಡ ಅರಿಶಿನ ಕುಂಕುಮನ ಹಚ್ಚಿ ದೇವ್ರ ಸಾಮಾನಿಗೂ ಕೂಡ ಅರಿಶಿನ ಕುಂಕುಮನ ಹಚ್ಚಿ ಎಲ್ಲ ನೀಟಾಗಿ ಜೋಡಿಸಿದ್ದೀನಿ. ಇನ್ನು ದೇವ್ರ ಮನೆ ಕೆಲಸ ಕೂಡ ಬೇಗನೆ ಮುಗೀತು. ಇವತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಿರೋದ್ರಿಂದ ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಟೈಮ್ ಆಗಲಿಲ್ಲ. ಹಾಗಾಗಿ ಮಹೇಶ್ ಅವರು ಎಲ್ರಿಗೂ ಹೋಟ್ಲಲ್ಲೇ ತಿಂಡಿನ ತಂದುಕೊಟ್ಟಿದ್ರು. ನಾಳೆ ಹಬ್ಬ ಇರೋದ್ರಿಂದ ಹಬ್ಬಕ್ಕೆ ತಂಬಿಟ್ಟನ್ನ ಮಾಡಬೇಕು. ಅದಕ್ಕೋಸ್ಕರ ಇವಾಗ ಅಕ್ಕಿನೂ ಕೂಡ ಒಂದು ಕಡೆ ನೆನೆ ಹಾಕಿದ್ದೀನಿ. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಾನು ಮತ್ತು ಮಹೇಶರು ಹೊರಗಡೆ ಬಂದ್ವಿ. ಮನೆಗೆ ಸ್ವಲ್ಪ ಗ್ರಾಸರೀಸ್ನ ತೊಗೋಬೇಕಿತ್ತು. ಹಾಗೆಯೇ ನಾಳೆ ಹಬ್ಬ ಇರೋದ್ರಿಂದ ಹಬ್ಬಕ್ಕೆ ಬೇಕಾಗಿರೋ ಪೂಜೆ ಸಾಮಾನು, ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೋಬೇಕಿತ್ತು. ಅದನ್ನು ತಗೊಂಡು ಹೋಗೋಣ ಅಂತ ಹೇಳಿ ಇವಾಗ ಹೊರಗಡೆ ಬಂದಿದ್ದೀವಿ. ಈ ಸರಿ ಗ್ರಾಸರೀಸ್ ಎಲ್ಲ ಏನೂ ಜಾಸ್ತಿ ತರಿಸಿರಲಿಲ್ಲ. ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಾದಮೇಲೆ
ಒಟ್ಟಿಗೆ ತರಿಸಿ ಫಿಲ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಇರೋದೇ ಖಾಲಿ ಆಗಲಿ ಅಂತ ಹೇಳಿ ಗ್ರಾಸರೀಸ್ ಏನೂ ತರಿಸಿರ್ಲಿಲ್ಲ. ಇವತ್ತು ಅಡುಗೆ ಮನೆ ಕೆಲಸನೂ ಕೂಡ ಮುಗೀತು. ಇನ್ನು ಗ್ರಾಸರೀಸ್ ಎಲ್ಲ ತಂದು ಫಿಲ್ ಮಾಡಿಕೊಂಡೆ. ಅಡುಗೆ ಮನೆಯೂ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆವಾಗಿಂದ ಆವಾಗ ಕ್ಲೀನ್ ಮಾಡಿಕೊಂಡು ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ರೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಡುಗೆ ಮಾಡೋದಕ್ಕೆ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಸ್ವಲ್ಪ ಫ್ರೀ ಆದೆ. ಇವಾಗ ಒಂದು ಫೇಸ್ ಪ್ಯಾಕ್ನ ಮಾಡ್ಕೋತಾ ಇದ್ದೀನಿ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು, ಹೊರಗಡೆ ಹೋಗಿ ಬಂದರೆ ಸಾಕು ಫೇಸ್ ಎಲ್ಲ ಡ್ರೈ ಅನ್ನಿಸ್ತಿರುತ್ತೆ. ಹಾಗಾಗಿ ಒಂದು ಫೇಸ್ ಪ್ಯಾಕ್ನ ಮಾಡ್ತಾಯಿದ್ದೀನಿ. ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋದಕ್ಕೆ ಕಡಲೆ ಹಿಟ್ಟು, ಸ್ವಲ್ಪ ಆಲೋವೆರಾ ಜೆಲ್ಲು, ಹಾಗೆಯೇ ಟೊಮೊಟೊ ರಸನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಫೇಸ್ ಪ್ಯಾಕ್ನ ವಾರದಲ್ಲಿ 2ರಿಂದ 3 ಸರಿ ಮಾಡಿಕೊಂಡ್ರೆ ಸಾಕು. ಸ್ಕಿನ್ ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ಗ್ಲೋ ಆಗುತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿ ಫೇಸ್ಗೆ ಚೆನ್ನಾಗಿ ಮಸಾಜ್ ಮಾಡಿ 1/4 ಗಂಟೆ ಬಿಟ್ಟು ಮುಖ ತೊಳೆದ್ರೆ ಫೇಸ್ ಕೂಡ ನೋಡೋದಕ್ಕೆ ತುಂಬಾ ಗ್ಲೋ ಆಗಿ ಕಾಣುತ್ತೆ ಮತ್ತು ಸ್ಕಿನ್ ಕೂಡ ತುಂಬಾ ಸಾಫ್ಟ್ ಆಗಿರುತ್ತೆ. ಇದು ನೆಕ್ಸ್ಟ್ ಡೇ ಲಾಗು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ, ನಮ್ಮ ಏರಿಯಾದಲ್ಲಿ ಮಾರಿ ಹಬ್ಬ. ಮಾರಿ ಹಬ್ಬ ಅಂದರೆ ನಮಗೆ ತುಂಬಾ ಸ್ಪೆಷಲು. ನನಗಂತೂ ಮಾರಿ ಹಬ್ಬ ಅಂದರೆ ತುಂಬಾ ಇಷ್ಟ. ಇನ್ನು ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ದೊಡ್ಡದಾಗಿ ರಂಗೋಲಿ ಬಿಟ್ಟು ಮನೆ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಇನ್ನು ಮಾರಿ ಹಬ್ಬಕ್ಕೆ ಹಸಿ ಅಕ್ಕಿ ತಂಬಿಟ್ಟನ್ನ ಮಾಡಬೇಕು. ಇವಾಗ ತಂಬಿಟ್ಟು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ತಂಬಿಟ್ಟನ್ನ ಮಾಡ್ತಾಯಿದ್ದೀನಿ. ತಂಬಿಟ್ಟೆಲ್ಲ ಮಾಡಿ ಜೊತೆಗೆ ದೇವ್ರ ಮನೆಯೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆನ ಮಾಡ್ಕೋತಾ ಇದ್ದೀನಿ. ತಂಬಿಟ್ಟೆಲ್ಲ ಮಾಡಿ ರೆಡಿ ಮಾಡ್ಕೊಂಡಾಯಿತು. ಇವಾಗ ದೇವ್ರ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಕುಶಲ್ಗೆ ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಅವನು ಕೂಡ ಸ್ಕೂಲ್ಗೆ ರೆಡಿಯಾಗಿ ಹೋಗ್ತಾ ಇದ್ದಾನೆ. ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೀಚಿನ. ಹ್ಞೂ, ಬಾಯ್. ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಪೂಜೆ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಇನ್ನು ತಂಬಿಟ್ಗೂ ಅರಿಶಿನ ಕುಂಕುಮನ ಹಚ್ಚಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತಂಬಿಟ್ಟಿಗೆ ಈ ರೀತಿ ತಂಬಿಟ್ಟು ಹೂನ ಹಾಕಿದ್ರೇ ನೋಡೋದಕ್ಕೆ ಲಕ್ಷಣವಾಗಿ ಕಾಣೋದು. ಇನ್ನು ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾನು ಕೂಡ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ನಾನಿವತ್ತು ಮಿನಿ ಕ್ರೇಪ್ ಸಿಲ್ಕ್ನ ಹಾಕ್ಕೊಂಡಿರೋದು. ಬ್ಲ್ಯಾಕು ಮತ್ತು ಆರೆಂಜ್ ಕಲರ್ ಕಾಂಬಿನೇಷನು. ಸೀರೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇವತ್ತು ನಾನು ವೇರ್ ಮಾಡಿರೋ ಮುತ್ತಿನ ಸರ ಬಂದು ಸಿಲ್ವರ್ ಆ್ಯಂಟಿಕ್ ಜ್ಯುವೆಲರಿ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇನ್ನು ದೇವಸ್ಥಾನ ಬಂದು ನಮ್ಮನೆಯಿಂದ ಸ್ವಲ್ಪ ದೂರ ಇರೋದು. ಇವಾಗ ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.
ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಗಡೆ ಬಂದ್ವಿ. ಇನ್ನು ಅಮ್ಮನವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇನ್ನು ದೇವ್ರಿಗಂತೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು. ನೋಡ್ತಾ ಇದ್ರೆ ಇನ್ನೂ ನೋಡ್ತಾನೆ ಇರಬೇಕು ಅನ್ನಿಸ್ತಿತ್ತು. ಪ್ರತಿ ವರ್ಷವೂ ಕೂಡ ಇದೇ ರೀತಿ ಅಲಂಕಾರನ ಮಾಡ್ತಾರೆ. ಇನ್ನು ಜಾತ್ರೆನೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ದೇವಸ್ಥಾನದಲ್ಲಂತೂ ಸಿಕ್ಕಾಪಟ್ಟೆ ಜನ. ಇನ್ನು ಜಾತ್ರೆ ಅಂದಮೇಲೆ ಅಂಗಡಿಗಳು ಇರಲೇಬೇಕು. ಎಲ್ಲ ಕಡೆನೂ ಅಂಗಡಿಗಳನ್ನ ಕಟ್ಟಿದ್ರು. ಇನ್ನು ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಪ್ರಸಾದ ಕೊಡ್ಲಾ? ಯಾರ್ದಿದು ಸರ ನಿಂದ ಹಾಂ ತಾನೆ ನಿಂದವದು ಏನು ಬಾ ತನು ಫುಲ್ ಹಾರ್ಡ್ ವರ್ಕ್ ಮಾಡ್ತಿದ್ಯಾ ಏನವಾ ಹಬ್ಬಕ್ಕೆ ಅಮ್ಮನ ಮನೆಯವ್ರಿಗೆ ಹೇಳಿದ್ದೆ. ಇನ್ನು ಅವರು ಕೂಡ ಮನೆಗೆ ಬಂದರು. ದೇವಸ್ಥಾನಕ್ಕೆ ಹೋಗಿದ್ದು ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಮನೆಗೆ ಬಂದರು. ಇವಾಗ ನಾನು ಕೂಡ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಹಬ್ಬ ಅಂದ್ರೇ ಹಾಗೆ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ಕೆಲಸಗಳಂತೂ ಸಂಜೆ ತನಕ ಇದ್ದೇ ಇರುತ್ತೆ. ಇನ್ನು ಅಡುಗೆ ಕೆಲಸ ಎಲ್ಲ ಬೇಗ ಆಗಬೇಕಿತ್ತು. ನಾನು ಕೂಡ ಬೇಗನೆ ಅಡುಗೆ ಕೆಲಸನ ಮಾಡಿ ಮುಗಿಸ್ಕೊಂಡೆ. ಅಮ್ಮ ಮತ್ತು ರತ್ನ ಕೂಡ ಹೆಲ್ಪ್ ಮಾಡಿದ್ರು. ಅಡುಗೆ ಕೆಲಸ ಕೂಡ ಬೇಗನೆ ಆಯಿತು. ಅಡುಗೆ ಕೆಲಸ ಕೂಡ ಬೇಗನೆ ಆಯಿತು. ಇನ್ನು ಮೋಹಿತ್ ಕೂಡ ಹಬ್ಬಕ್ಕೆ ಫ್ರೆಂಡ್ಸ್ಗೆಲ್ಲ ಊಟಕ್ಕೆ ಕೇಳಿದ್ದ. ಅವರು ಕೂಡ ಎಲ್ಲ ಮನೆಗೆ ಬಂದರು. ಮೋಹಿತ್ ನಾನೇ ಊಟ ಬಡಿಸ್ತೀನಿ ಅಮ್ಮ ಅಂತ ಹೇಳಿ ಫ್ರೆಂಡ್ಸ್ಗಳನ್ನೆಲ್ಲ ಊಟಕ್ಕೆ ಕೂರಿಸಿ ಅವನೇ ಊಟ ಬಡಿಸ್ದ. ಅವರು ಕೂಡ ಊಟನ ಮಾಡಿದ್ರು. ಜೊತೆ ಇಲ್ಲ ಕಾಫಿ ಕಪ್ಕೊಂಡು ನೋಡ್ತಾ ಯಾರು ಗರ್ಭಗುಡಿ ಹೊರಗಡೆ ಎಲ್ಲ ಈಚೆ ಬರಬೇಕು. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.